ನಮಸ್ಕಾರ ಸ್ನೇಹಿತರೆ ಚಿತ್ರದುರ್ಗದ ಡಿಸಿಸಿ ಬ್ಯಾಂಕ್ ನ FTA ಎಕ್ಸಾಮ್ ಏನ್ ನಡೆದಿತ್ತು ಸೊ ಅದರ ಕೀ ಆನ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾಮಾನ್ಯ ಕನ್ನಡ ಆ ಕೀ ಆನ್ಸರ್ಸ್ ತುಂಬಾ ನಿಮಗೆ ಬಿಡುಗಡೆ ಆಗಿರ್ಬೋದು ಅನ್ಕೋತೀನಿ. ಬಟ್ ಕ್ವಶನ್ಸ್ ಚೆನ್ನಾಗಿದೆ. ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಬನ್ನಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಇಲ್ಲಿ ಕವಿ ಕೃತಿಗಳು ಕನ್ನಡ ಸಾಹಿತ್ಯದ ಬಗ್ಗೆ ಕೇಳಿದ್ದಾನೆ. ಸೊ FDA ಎಕ್ಸಾಮ್ ಏನಾಗಿದೆ, ಇದರ GK ಮತ್ತು ಸಂವಿಧಾನ ಆಲ್ರೆಡಿ ಮಾಡಿದೀವಿ. GK ಮತ್ತು ಸಂವಿಧಾನ ನೋಡಿಲ್ಲ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಇದು ಸಾಮಾನ್ಯ ಕನ್ನಡ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ. ಮತ್ತೆ ನಾವೇನ್ ಮಾಡಿದೀವಿ ಎಲ್ಲಾನು ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದೀವಿ, ಹಾಗೆ ಲಿಂಕ್ ಕೂಡ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್. ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ 50 ಕ್ವಶನ್ಸ್ ಗಳು ಇದೆ. FDA ಸಾಮಾನ್ಯ ಕನ್ನಡ ಕೋಪರೇಟಿವ್ ಎಕ್ಸಾಮ್ ಗಳೆಲ್ಲ 50 ಮಾರ್ಕ್ಸ್ ಬರ್ತಕ್ಕಂಥದ್ದು. ಚೆನ್ನಾಗಿದೆ ಕ್ವಶನ್ಸ್. ಮೋಸ್ಟ್ ಆಫ್ ದ ಕ್ವಶನ್ಸ್ ಇಲ್ಲಿ 45+ ನಿಮಗೆ ಕನ್ನಡ ಸಾಹಿತ್ಯದ ಬಗ್ಗೆನೇ ಕೇಳಿರ್ತಕ್ಕಂಥದ್ದು, ಕೃತಿಗಳ ಬಗ್ಗೆ. ಪಟ್ಟೋಲೆ ಪಳಮೆ ಎಂಬ ಕೃತಿಯನ್ನು ರಚಿಸಿದವರು ಯಾರು? ನಡಕೇರಿಂದ ಬಿಣ್ಣಪ್ಪನವರು. ಓಕೆ, ವಚನ ಅಂತಂದ್ರೆ ವಚನ ಕೊಡೋದು, ಪ್ರಮಾಣ ಮಾಡ್ತಕ್ಕಂಥದ್ದು. ಓಕೆ, ಪಟ್ಟೋಳೆ ಪಳಮೆ ಅಂತಕ್ಕಂಥದ್ದು ಜಾನಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಅದು ವೆರಿ ಇಂಪಾರ್ಟೆಂಟ್. ಇದು ಇದ್ರಲ್ಲಿ 6 ಅಧ್ಯಾಯಗಳಿದೆ. ಮೊದಲನೇದು ಕೊಡಗಿನ ಭೌಗೋಳಿಕ ಮತ್ತು ಐತಿಹಾಸಿಕ ವಿವರ ಪರಿಚಯ ಮಾಡುತ್ತೆ. ಅಂದ್ರೆ ಇದರಲ್ಲಿ ಜನಪದ ಗೀತೆಗಳ ಸಂಕಲನ ಇದೊಂದು ಪಟ್ಟೋಳೆ ಪಳಮೆ ಅಂತಕ್ಕಂಥದ್ದು. ಅಲ್ಮಿಡಿ ಶಾಸನ ಕಾಲ, ಈಸಿ ಕ್ವಶನ್. ಕ್ರಿಸ್ತಶಕ 450. ಒಂದು ಮತ್ತೊಂದೇ ಎಂದು ವರ್ಣಿಸಿದರೆ ಅದು ರೂಪಕಾಲಂಕಾರ ಅಲ್ವಾ? ಇದೇ ಅದು ಅಂತಕ್ಕಂಥ ರೂಪ, ಇದರಂತೆ ಅದು ಅಂದ್ರೆ ಉಪಮ ಆಗತ್ತೆ. ಇದೇ ಅದು ಅಂತಕ್ಕಂಥದ್ನ ರೂಪಕಾಲಂಕಾರ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಕಾಂಪೌಂಡ್ ಗೋಡೆ ಎಂಬ ಪದ ನೋಡಿ. ಕಾಂಪೌಂಡ್ ಅಂದ್ರೂ ಕೂಡ ಗೋಡೆ ಅಂತಾನೆ ಅರ್ಥ, ತಡೆ ಗೋಡೆ ಅಂತ. ಗೋಡೆ ಅಂದ್ರೆ ವಿರುಕ್ತಿ ಅಂತಾನೆ ಆಗುತ್ತೆ, ಬಟ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ, ಹಾಗೆ ಅಯೋಕ್ತಿ. ಆಕ್ಚುಲಿ ಅನ್ಯುಕ್ತಿ ಅಂತ ಕೊಡಬೇಕು, ಇಲ್ಲಿನೋ ಮಿಸ್ಟೇಕ್ ಮಾಡಿದ್ದಾರೆ. ದಳದಳ ದಳದಳ ಅಂತಕ್ಕಂಥದ್ದೇನು, ದಳದಳನೆ ಮಳೆ ಸುರಿಯುತ್ತಿತ್ತು ಅನುಕರಣೆ ಮಾಡ್ತಕ್ಕಂಥದ್ದು, ಅನುಕರಣ. ಸೊ ನೆಕ್ಸ್ಟ್ ಬರ್ತೀನಿ. ಪ್ರತಿಭಾವಂತ ಸಿದ್ಧಲಿಂಗು BCom ಪದವಿಯಲ್ಲಿ ಓದುತ್ತಿದ್ದಾನೆ. ಈ ವಾಕ್ಯದಲ್ಲಿ ವಿಶೇಷಣ ಪದ ಯಾವುದು? ವಿಶೇಷಣ ಅಂದ್ರೆ ಪ್ರತಿಭಾವಂತ, ಅವನು ದಡ್ಡನ, ಬುದ್ಧಿವಂತನ ಅಂತಕ್ಕಂಥದ್ದು. ಅಂದ್ರೆ ಅದಕ್ಕೆ ವಿಶೇಷ ಸಿದ್ಧಲಿಂಗು ಯಾರು ಅಂತಕ್ಕಂಥದ್ದು ಹೇಳಿದ್ನಲ್ಲ, ಅದು ಪ್ರತಿಭಾವಂತ. ಗ್ಯಾರಂಟಿ ಯಾವ ಭಾಷಾ ಪದ? ಗ್ಯಾರಂಟಿ ಫ್ರೆಂಚ್ ಭಾಷೆ ಅಲ್ವಾ? ಇದು ಅನ್ಯ ಭಾಷೆಯ ಪದ. ಅನ್ಯ ಅಂದ್ರೆ ಕನ್ನಡ ಬಿಟ್ಟು ಬೇರೆ ಇರೋದು. ರೈಲು, ಎಸ್, ರೈಲು ಇಂಗ್ಲಿಷ್ ಭಾಷೆ ಪದ. ಕಮೂಡಣ, ಹುಲ್ಲು, ನೇಸರು ಇವೆಲ್ಲ ಏನು ಕನ್ನಡ, ಇದು ಇಂಗ್ಲಿಷ್ ಭಾಷೆ ಪದ. ನೆಕ್ಸ್ಟ್ ಬರೋಣ. ಸುಳ್ ಪಡೆಯಲಪ್ಪುದು ಕಾಣ ಮಹಾಜಿರಂಗದೋಳ್, ಈ ಮಾತು ಉಲ್ಲೇಖಿಸಿರುವ ಕಾವ್ಯ ಯಾವುದು? ಹೆಂಗಿದೆ ಕ್ವಶನ್ಸ್? ಈ ತರ ಕ್ವಶನ್ಸ್ ಗಳು ಬರ್ತವೆ ಸರ್, ಏನ್ ಮಾಡಕ್ಕಾಗತ್ತೆ, ಕೇಳ್ತಾನೆ ಇರ್ತಾನೆ ತುಂಬಾ ಡೀಟೇಲ್ ಆಗಿ ಒಂದ್ಸಲ. ಇದು ಪಂಪ ಭಾರತದಲ್ಲಿ ಬರ್ತಕ್ಕಂಥದ್ದು. ಪಂಪ ಭಾರತದ ಒಂದು ಇದರಲ್ಲಿ ಪ್ರಸಂಗದಲ್ಲಿ, ಭೀಷ್ಮ ಸೇನಾಧಿಪತಿಯ ಪ್ರಸಂಗದಲ್ಲಿ ಬರ್ತಾ ಇದೆ. ಓಕೆ, ತುಳುನಾಡಿನ ಸಾಂಸ್ಕೃತಿಕ ಜಾನಪದೀಯ ಕ್ರೀಡೆ ಯಾವುದು? ಕಂಬಳ. ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ಶಕ್ರ ಎಂದರೆ ಏನು? ಇಂದ್ರನ, ಕೃಷ್ಣನ, ಅರ್ಜುನನ, ಶಿವನ? ಹೇಳಿ ನೋಡ. ಚೆನ್ನಾಗಿದೆ ಆನ್ಸರ್ ಮಾಡಿ. ಶಕ್ರ ಅಂದ್ರೆ ಏನು? ನೀವೇ ಹೇಳಿ ನೋಡ. ಕನ್ಫ್ಯೂಷನ್ಸ್ ಆಗತ್ತೆ ಇದ್ರಲ್ಲಿ. ಒಂದೊಂದ್ ಕಡೆ ಒಂದೊಂದ್ ತರ ಕೊಟ್ಟಿದ್ದಾರೆ, ಅದಕ್ಕೆ ನಾನು ನಿಮ್ಗೆ ಟೈಮ್ ಕೊಡ್ತಾ ಇದ್ದೀನಿ. ಹೇಳಿ ಆನ್ಸರ್. ಶಕ್ರ ಅಂದ್ರೆ ಇಂದ್ರ. ಓಕೆ, ಇಂದ್ರ. ಇದರಲ್ಲಿ ಬೇರೆ ಬೇರೆ ಪದನು ಕೂಡ ಇದಕ್ಕೆ ಅನ್ವಯ ಆಗುತ್ತೆ, ಬಟ್ ಆಪ್ಷನ್ಸ್ ಕೊಟ್ಟಿರೋದ್ರಲ್ಲಿ ಇಂದ್ರ. ಇದು ಶಕ್ರ ಅಂದ್ರೆ ಸಾರಿ, ಶಕ್ತಿಯುತವಾದವನು, ಹಿಂದೂ ದೇವರುಗಳು ಒಬ್ಬನಾದವನು. ವಿಶೇಷಣವಾಗಿ ಇಂದ್ರ, ಹಲವಾರು ಹಿಂದೂ ದೇವರು ಒಬ್ಬನಾದ ಇಂದ್ರನ ವಿಶೇಷಣವಾಗಿ ಇದನ್ನ ಬಳಸಲಾಗುತ್ತೆ. ಆಕ್ಚುಲಿ ಬೌದ್ಧರು ಕೂಡ ಆರಾಧನೆ ಮಾಡ್ತಾರೆ, ಅಂದ್ರೆ ದೇವರು ಅನ್ನೋ ರೀತಿ ಇದು ಇರ್ತಕ್ಕಂಥದ್ದು. ಆದ್ರೆ ಇಂದ್ರ ಈಗ ಕೊಟ್ಟಿರೋ ಆಪ್ಷನ್ ಕರೆಕ್ಟ್. ಇನತನಯ ಅಂದ್ರೆ ಯಾರು? ಕರ್ಣ. ಇನತನಯ ಅಂದ್ರೆ ಕರ್ಣ. ಕ್ಷಿತಿ ಪದದ ಸಮಾನಾರ್ಥಕ ಪದ ಭೂಮಿ. ಓಕೆ, ಬುಧರು ಅಂದ್ರೆ ಆಕ್ಚುಲಿ ಗುರುಗಳು ಸರಿಯಾಗಿದೆ, ವಿದ್ವಾಂಸರು ಅಂತ ಕೂಡ ಆಗುತ್ತೆ ಸ್ನೇಹಿತರೆ. ಯಾಕೆಂದ್ರೆ ಇದ್ರಲ್ಲಿ ನೀವು ನೋಡೋದಾದ್ರೆ ಜ್ಯೋತಿಷ್ಯ ಅಲ್ಲ ನೋಡ, ಚಂದ್ರ ಮತ್ತು ಬುಧರು ಭಾಗ್ಯಸ್ಥಾನದಲ್ಲಿದ್ದಾಗ ಜನಿಸಿದವರು ಶಾಸ್ತ್ರವನ್ನು ತಿಳಿದವನು, ಪಂಡಿತರು, ಉತ್ತಮ ವ್ಯಕ್ತಿ ಆಗಿದ್ದಾನೆ ಅಂತ ಬರುತ್ತೆ. ಇಲ್ಲಿ ಚಂದ್ರ ಮತ್ತು ಬುಧರು ಅಂದ್ರೆ ಗುರು ಭಾಗ್ಯಸ್ಥಾನದಲ್ಲಿದ್ದಾಗ ಅಂತ ಅರ್ಥ. ಬುಧ ಅಂದ್ರೆ ಗುರು ಅಂತ ಕೂಡ ಬರುತ್ತೆ, ಗುರುಗಳು ಅಂತ ಕೂಡ ಬರುತ್ತೆ. ಗುರುಗಳು ಅಂದ್ರೆ ಯಾರು? ವಿದ್ವಾಂಸರು ಅನ್ನೋ ಕೂಡ ಅರ್ಥನೂ ಕೂಡ ಬರುತ್ತೆ.
ಸೊ ಇದು ಕನ್ಫ್ಯೂಸ್ ಇದೆ. ಗುರುಗಳು ಆಕ್ಚುಲಿ ಕರೆಕ್ಟ್ ಆನ್ಸರ್ ವಿದ್ವಾಂಸರಿಗಿಂತ ಅಂತ ನನ್ನ ಅನಿಸಿಕೆ. ಅಶ್ವ ಪದದ ಅರ್ಥ ಅಶ್ವ ಅಂದ್ರೆ ಗೊತ್ತು, ಕುದುರೆ. ಸೊ ನೆಕ್ಸ್ಟ್ ಬರ್ತೀನಿ. ಕುದುರೆ ಬಹುವಚನ ಕುದುರೆಗಳು. ತಂದೆಯ ಶ್ರೀಲಿಂಗ ತಾಯಿ. ಪಳಪಳ ಎಂಬುದು ಪಳಪಳನೆ ಹೊಳೆಯುತ್ತಿತ್ತು, ಅನುಕರಣ ವ್ಯಯ ಅಲ್ವಾ, ಇದು ಈಸಿ ಇದೆ. ಕುಲುಮೆ ಯಾರ ಆತ್ಮಕತೆ? ಕುಲುಮೆ ರೆಹಮತ್ ತರೀಕೆರೆಯವರ ಆತ್ಮಕತೆ. ಓಕೆ. ಇಲ್ಲಣ ಪದದ ಅರ್ಥ ಇಲ್ಲಣ ಅಂದ್ರೆ ಜೇಡ. ಶರ ಪದದ ಅರ್ಥ ಶರ ಅಂದ್ರೆ ಬಾಣ. ಇದೆಲ್ಲ ಈಸಿ ಇದೆ. ಇದ್ರಲ್ಲಿ ಸಮಾನಾರ್ಥಕ ಪದ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಇದೆ ಸ್ನೇಹಿತರೆ, ತುಂಬಾ ಡಿಫಿಕಲ್ಟಿ ಏನೂ ಇಲ್ಲ. ಮದನ ಅಂದ್ರೆ ಮನ್ಮಥ. ವಿಭು ಅಂತಕ್ಕಂಥದ್ದು ಏನು ಅಂದ್ರೆ ಎಲ್ಲ ಅಂದ್ರೆ ಅವನ ಕಂಪ್ಲೀಟ್ ಅಥಾರಿಟಿ, ಎಲ್ಲಕ್ಕೂ ಅವನೇ ಒಡೆಯ ಅನ್ನೋ ರೀತಿ. ದೊರೆ, ಇಲ್ಲಿ ಯಾರಾಗಿರ್ತಾರೆ ಎಲ್ಲದಕ್ಕೂ ಒಡೆಯ ದೊರೆ ಇದೆ. ಮಂತ್ರಿ ಎಲ್ಲ, ಸೇನಾಪತಿ ಎಲ್ಲ, ಸೈನಿಕ ಅಲ್ಲ. ಅಗ್ನಿಜೆ ಅಂದ್ರೆ ಆಕ್ಚುಲಿ ದ್ರೌಪದಿ ಅಂತ ಸ್ನೇಹಿತರೆ. ಲಾಸ್ಟ್ ನಾನು ಯಾವ ಸೀತೆ ಅಂತ ಹೇಳಿದೆ ಅಂತ ನನ್ನ ಜ್ಞಾಪಕ ಇದೆ. ನೋ, ದ್ರೌಪದಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರೋಣ ಬನ್ನಿ. ಸೋಮೇಶ್ವರ ಶತಕ ಬರೆದವರು ನೋಡಿ. ಇಲ್ಲಿ ಒಂದೊಂದು ಕ್ವಶನ್ಸ್ಗೂ ಎರಡೆರಡು ರೀತಿ ಡಿಫ್ರೆಂಟ್ ಆಗಿ ಸೇಮ್ ರಿಪೀಟ್ ಆಗಿದೆ. ಅದೇ ಕ್ವಶನ್ ಕೇಳೋ ರೀತಿ ಚೇಂಜ್ ಅಷ್ಟೇ. ಒಬ್ರು ಬಗ್ಗೆನೇ ಎರಡೆರಡು ಕ್ವಶನ್ ಕೇಳಿದ್ದಾನೆ, ನೀವೇ ನೋಡ್ತಾ ಹೋಗ್ತೀರಾ. ಸೋಮೇಶ್ವರ ಶತಕ ಬರೆದವರು ಯಾರು? ಪುಲಿಗೆರೆ ಸೋಮನಾಥ. ಪುಲಿಗೆರೆ ಸೋಮನಾಥ್ ಬಗ್ಗೆ ಇನ್ನೊಂದು ಕ್ವಶನ್ ಕೇಳ್ತಾನೆ ಪುನಃ. ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಈ ಸಾಲನ್ನು ಬರೆದವರು ಯಾರು? ಡಾಕ್ಟರ್ GS ಶಿವರುದ್ರಪ್ಪನವರು. ಓಕೆ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಈ ಸಾಲುಗಳನ್ನು ಬರೆದ ಕವಿ ಯಾರು? ಯಾರು ಹೇಳ್ತೀರಾ? ಸಿದ್ಲಿಂಗಯ್ಯ. ಸಿದ್ಲಿಂಗಯ್ಯ ಬರ್ದಿದ್ರು. ಬೆಟ್ಟಕ್ಕೆ ಚಳಿಯಾದರೇನು ಒದಿಸುವರಯ್ಯ ಎಂದು ಹೇಳಿದ ವಚನಗಾರರು ಆಕ್ಚುಲಿ ಐ ಥಿಂಕ್ ಸೊ ಇದು ಅಲ್ಲಮ ಪ್ರಭು ಅಲ್ವಾ? ಸ್ವಲ್ಪ ಕನ್ಫ್ಯೂಷನ್. ಅಕ್ಕ ಮಹಾದೇವಿನ ಅಲ್ಲಮ ಪ್ರಭು ಆಪ್ಷನ್ ಅಲ್ಲಿ ಇಲ್ಲ. ಓಕೆ, ಸೊ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಪುಲಿಗೆರೆ ಸೋಮನಾಥ ಕವಿಯ ಕಾವ್ಯನಾಮ. ಯಾಕಂದ್ರೆ ಇಲ್ಲಿ ಈ ಒಂದು ವಚನ ಎಲ್ಲ ನಾನು ತಗೊಂಡಿದ್ದೀನಿ ನೋಡಿ. ಬೆಟ್ಟಕ್ಕೆ ಚಳಿಯನ್ನು ಏನು ಒದಿಸುವರಯ್ಯ, ಬಯಲು ಬತ್ತಲ ಇದ್ದರೆ ನೋಡಿಸುವರಯ್ಯ, ಭಕ್ತನು ಭವ್ಯಾದೊಡನೆ ಅದೇನು ಪಯಿಸುವನಯ್ಯ ಗುಹೇಶ್ವರ ಅಂತ ಬರ್ತಕ್ಕಂಥದ್ದು. ಅಲ್ಲಮ ಪ್ರಭು ಅಕ್ಕ ಮಹಾದೇವಿ ಅಂದ್ರೆ ಚನ್ನಮಲ್ಲಿಕಾರ್ಜುನ ಅಂತ ಬರ್ಬೇಕಲ್ವಾ? ಅದೊಂಚೂರು ನೋಡ್ಕೊಳ್ಳಿ. ಪುಲಿಗೆರೆ ಸೋಮನಾಥನ ಕವಿಯ ಕಾವ್ಯನಾಮ ಹರಹರ ಶ್ರೀ ಚೆನ್ನ ಸೋಮೇಶ್ವರ, ಅದನ್ನೇ ಹೇಳಿದ್ದು. ಅವರ ಕಾವ್ಯನಾಮ ಕೂಡ ಕೇಳಿದ್ದಾನೆ. ಪುಲಿಗೆರೆ ಸೋಮನಾಥ ಎರಡು ರಿಪೀಟ್ ಆಗಿದೆ. ಆತರ 2-3 ಕ್ವಶನ್ಸ್ ರಿಪೀಟ್ ಆಗಿದೆ. ಅಂಡ್ SDA FD ಅಲ್ಲಿ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಅಲ್ಲಿ ಕೇಳಿರೋದು ಇಲ್ಲೂ ಬಂದಿವೆ. 7-8 ಕ್ವಶನ್ಸ್ ಬಂದಿವೆ. ಶೋಭೂತಿಯ ಕಥೆಯನ್ನು ಡ್ಯಾಶ್ ದಾರಿಸಲಾಗಿದೆ ಪಂಚತಂತ್ರ. ಹೇಗೆ ನೆಕ್ಸ್ಟ್ ಪುಲಿಗೆರೆ ಸೋಮನಾಥ ನಾನು ಹೇಳಿದ್ದಲ್ಲ ಇದು. ನೆಕ್ಸ್ಟ್ ಪಂಚತಂತ್ರ ಕೃತಿಯ ಕರ್ತೃ, ಇದು ಸಂಸ್ಕೃತದಲ್ಲಿ ವಿಷ್ಣು ಶರ್ಮಾ. ಅದು ದುರ್ಗಾ, ಅದು ಬೇರೆ. ಓಕೆ. ದುಷ್ಟರ ಸಹವಾಸ ಕೆಟ್ಟದ್ದು, ಅತ್ತದರಿ ಇತ್ತ ಪುಲಿ. ಇದು ಪುನಃ ರಿಪೀಟ್, ಇದ್ರಲ್ಲೂ ಕೇಳಿದ್ದ ನಮಗೆ SDA. ಬೀಸುವ ದೊಣ್ಣೆಯನ್ನು ತಪ್ಪಿಸಿಕೊಂಡರೆ ಡ್ಯಾಶ್ ಸಿಗುತ್ತೆ 100 ವರ್ಷ ಆಯ್ತು ಅಲ್ವಾ? ತುಡಾಂಡ್ ತುಬದ್ ರೇಡಿ ಕಥೆಯ ಕರ್ತೃ ಯಾರು? ಯಾರು ಸರ್ ಇವರು? ಚದುರಂಗ. ಇದ್ರ ಬಗ್ಗೆ ಹೇಳುತ್ತೆ ಸ್ನೇಹಿತರೆ, ಚೆನ್ನಾಗಿದೆ ಇದು. ಗಿಲ್ಲಿದಾಂಡು, ಗಿಲ್ಲಿ ದಾಂಡ್ ಬಗ್ಗೆ ಇರ್ತಕ್ಕಂಥ ಒಂದು ಇದು. ಚದುರಂಗ ಕಾವ್ಯನಾಮ ಅಗೇನ್. ಚದುರಂಗ ಅಂದ್ರೆ ಯಾರು? M ಸುಬ್ರಹ್ಮಣ್ಯ ರಾಜೇ ಅರಸನವನ್ನ ಚದುರಂಗ ಅಂತ ಕರೀತೀವಿ. ಓಕೆ. ನೆಕ್ಸ್ಟ್ ಹಾಸ್ಯ ರಸದ ಸ್ಥಾಯಿ ಭಾವ ಏನು? ಇದನ್ನ ನಿಮಗೆ ನಮ್ಮ ಗ್ರೂಪ್ C ಮಾಡ್ಬೇಕಾದ್ರೆಲ್ಲ ನಾವು ಲಾಸ್ಟ್ ಎಕ್ಸಾಮ್ಗಳೇನಾದ್ವು ಪ್ಲೇ ಲಿಸ್ಟ್ ಅಲ್ಲೂ ಹಳೆ ಪ್ಲೇ ಲಿಸ್ಟ್ ನೋಡಿ, ಅದನ್ನ ಹೇಳಿದ್ದೀನಿ. ಫಸ್ಟ್ ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ 8 ರಸಗಳು ಬರುತ್ತೆ. ಆಮೇಲೆ ಉದ್ದಟ ಬರ್ತಾನೆ. ಉದ್ದಟ ಬಂದು ಶಾಂತ ಒಂದು ರಸಗಳನ್ನ, ಶಾಂತಿ ರಸಗಳನ್ನ ಅವನು ಹಾಕ್ತಾನೆ. ಅದುವರೆಗೂ 8 ಇದ್ದಿದ್ದು 9 ಆಗುತ್ತೆ. ಹಾಸ್ಯ ರಸದ ಸ್ಥಾಯಿ ಭಾವ ಹಾಸ್ಯ. ನಾನು ನಿಮಗೆ ಲಿಸ್ಟ್ ಕೊಡ್ತೀನಿ. ಶೃಂಗಾರ ಸ್ಥಾಯಿ ಭಾವ ರತಿ. ಹಾಸ್ಯದು ಹಾಸ ಅಥವಾ ಹಾಸ್ಯ ಅಂತ ಕರಿತೀವಿ. 8 ಯಾವ್ದ್ಯಾವ್ದು ಅಂದ್ರೆ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ. ಆಮೇಲೆ ಶಾಂತ ಬರ್ತಕ್ಕಂಥದ್ದು. ಓಕೆ. ಯಾರು? ಉದ್ದಟ ಬಂದು ಇನ್ನೊಂದು ಸೇರಿಸ್ತಕ್ಕಂಥ ನವರಸಗಳಾಗ್ತವೆ. ಇದು ನಾಟ್ಯಶಾಸ್ತ್ರದಲ್ಲಿ ಬರುತ್ತೆ. ಕಾಕನ ಕೋಟೆ ಬರೆದವರು ಯಾರು? ಮಾಸ್ತಿ ಅಲ್ವಾ? ಮಾಸ್ತಿ ಅವ್ರ ಫಿಲಮ್ ಆಗಿದೆಯಲ್ಲ ಅದು. ಅಚ್ಚೇವು ಕನ್ನಡದ ದೀಪ ಕಾವ್ಯ ಬರೆದವರು DS ಕರ್ಕಿ. ಎಸ್. ನೆಕ್ಸ್ಟ್ ಬರ್ತೀನಿ. ಅಮ್ಮನ ಗುಡ್ಡ ಕವಿತೆ ಬರೆದವರು ಯಾರು ಹೇಳ್ತೀರಾ? ಯಾರು? ಅಮ್ಮನ ಗುಡ್ಡ. ನೋಡಿ ಹೆಂಗಿದೆ ಪ್ರಶ್ನೆಗಳು, ನೋಡಿ ಹೆಂಗ್ ಕೇಳಿದ್ದಾರೆ. ಸಾರಿ. ಸರ್ವಮಂಗಳ. ಪಾವು ಪದದ ಅರ್ಥ ಹಾವು ಅಂತ ಅರ್ಥ. ಓಕೆ. ಅನಂಗ ಅಂದ್ರೆ ಮನ್ಮಥ. ಅನಂಗ ಅಂದ್ರದು ಮನ್ಮಥ ಅಂತ. ಇಲ್ಲಿ ಅಮ್ಮನ ಗುಡ್ಡ ಒಂದು
ಸರ್ವಮಂಗಳ ಅವರು ಬರೆದಿರ್ತಕ್ಕಂಥದ್ದು ಇದು ಚೆನ್ನಾಗಿದೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ. ಇದು ಈಸಿ ಕ್ವಶನ್. ಇಳಾ ಭಾರತಂ ಮಹಾಕಾವ್ಯ ರಚಿಸಿದವರು ಯಾರು ರಚಿಸಿದ್ರು? ಧರಣಿದೇವಿ ಮಾಲಗತ್ತಿ ಅವರು ಅಲ್ವಾ? ಧರಣಿದೇವಿ ಮಾಲಗತ್ತಿ, ಡಾಕ್ಟರ್ ಧರಣಿದೇವಿ ಮಾಲಗತ್ತಿ. ಮನುಷ್ಯ ಜಾತಿ ತಾನೊಂದೇ ವಲಂ. ಶಾಂತರಸದ ಸ್ಥಾಯಿ ಭಾವ ಯಾವ್ದು ಹೇಳಿ ನೋಡ? ಶಾಂತರಸ, ಬನ್ನಿ ಹಿಂದಕ್ಕೆ ಬನ್ನಿ. ಅದನ್ನೇ ಹೇಳಿದ್ದು. ಈ ತರದ 2-3 ಕ್ವಶನ್ಸ್ ಒಂದೇ ಟಾಪಿಕ್ ಇಂದ ಬಂದಿದೆ. ಶಾಂತರಸದ ಸ್ಥಾಯಿ ಭಾವ ಏನು? ಎಲ್ಲೋಯ್ತದು? ಗಾಂಭೀರ್ಯ. ಗಾಂಭೀರ್ಯ ಅಂದ್ರೇನು? ಗಾಂಭೀರ್ಯ ಅಂದ್ರೇನು? ಶಮ. ಅರ್ಥ ಆಯ್ತಲ್ಲ? ನಾಟ್ಯಶಾಸ್ತ್ರದ ಕರ್ತೃ ಭರತ ಮುನಿ. ನಾಟ್ಯಶಾಸ್ತ್ರದ ಕರ್ತೃ ಭರತ. ಜನಪದ ಮಹಾಭಾರತ ಸಂಗ್ರಹಿಸಿ ಪ್ರಕಟಿಸಿದವರು ಯಾರು? ಡಾಕ್ಟರ್ PK ರಾಜಶೇಖರ್. ಸಾನೆಟ್ ಅನ್ನು ಕನ್ನಡದಲ್ಲಿ ಹೇಗೆ ಕರೀತಾರೆ? ಸಾನೆಟ್ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೀನಿ, ಮೊನ್ನೆ ಕೂಡ ನಾನು ಈ ಕ್ವಶನ್ ತಗೊಂಡಿದ್ದೆ. ಕನ್ನಡದಲ್ಲಿ ಸುನೀತಾ ಅಂತ ಕೂಡ ಕರಿತೀವಿ. ಹುಟ್ಟಿದ ಹಳ್ಳಿಯ ಹಾಡು ಕೃತಿ ಬರೆದವರು ಅರ್ಚರಕ ಬಿ ರಂಗಸ್ವಾಮಿ. ನೋಡಿ, ಜನಪದ ಮಹಾಭಾರತ ಅದನ್ನ ಸಂಗ್ರಹ ಮಾಡಿದ್ರು ಡಾಕ್ಟರ್ PK ರಾಜಶೇಖರ್. ಹುಟ್ಟಿದ ಹಳ್ಳಿ ಇದು ಬರೆದು ಅರ್ಚಕ ಬಿ ರಂಗಸ್ವಾಮಿ. ಓಕೆ, ಸೊ ನೋಡಿ, ಇದಿಷ್ಟು ಪ್ರಮುಖವಾಗಿ 50 ಕ್ವಶನ್ಸ್ಗಳು ಸ್ನೇಹಿತರೆ. ಎಸ್, ಡಿಫಿಕಲ್ಟಿ ಇದೆ, ಯಾಕಂದ್ರೆ ನಂಗೆ ಕೇಳಿದ್ದಾರೆ ಕನ್ನಡದ. ಯಾವ್ದು ನಿಮ್ಗೆ ಇಲ್ಲಿ ನಾನು ನಿಮ್ಗೆ ಹೇಳಿದ್ರಲ್ಲಿ ನಿಮ್ಮ ಕೀ ಆನ್ಸರ್ ಚೆಕ್ ಮಾಡ್ಕೊಳ್ಳಿ. ಯಾವ್ದಾದ್ರು ತಪ್ಪಿದ್ರೆ ಅದಕ್ಕೆ ನೀವು ಏನ್ ಮಾಡ್ಬೋದು? ಅಬ್ಜೆಕ್ಷನ್ ಹಾಕ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ನೋಡಿ, ಮತ್ತೆ ಅದೆಲ್ಲ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದೀನಿ. ಕೋಆಪರೇಟಿವ್ ಪ್ಲೇ ಲಿಸ್ಟ್ ಅಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿಲ್ಲ ಜಾಯ್ನ್, ಅದ್ರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.